ಸೊ ಬಳ್ಳಾರಿಯಲ್ಲಾದಂತಹ ಘಟನೆಗೆ ಸಂಬಂಧಪಟ್ಟ ಹಾಗೆ ಈಗ ಸತೀಶ್ ರೆಡ್ಡಿ ಸಂಬಂಧಪಟ್ಟ ಹಾಗೆ ಪ್ರೈವೇಟ್ ಗನ್ಮ್ಯಾನ್ಗಳನ್ನ ವಶಕ್ಕೆ ಪಡೆದಿದ್ದಾರೆ. ಬ್ರೂಸ್ಪೇಟೆ ಠಾಣಾ ವ್ಯಾಪ್ತಿಯಲ್ಲಿ ಇಬ್ಬರಿಂದ ಏರ್ ಫೈರ್ ದೀಪಾವಳಿ ಪಟಾಕಿ ಹೊಡೆದಾಗ ಹೊಡಿತಾ ಇದ್ರಲ್ಲ ಅಲ್ಲಿ ಟರ್ಬನ್ ಹಾಕೊಂಡು. ಸೊ ಇಂಥ ಗನ್ಮ್ಯಾನ್ಗಳನ್ನ ಈಗ ವಶಕ್ಕೆ ಪಡೆಯಲಾಗಿದೆ. ವಿಡಿಯೋ ಆಧರಿಸಿ ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆ. ಸತೀಶ್ ರೆಡ್ಡಿ ಇಬ್ಬರು ಗನ್ಮ್ಯಾನ್ಗಳನ್ನ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನೋಡಿ, ಇದೇ ದೃಶ್ಯ ವಿಡಿಯೋಗಳು ಲಭ್ಯ ಆಗಿತ್ತು. ಈ ಟರ್ಬನ್ ಹಾಕಿರುವಂಥ ವ್ಯಕ್ತಿ ಗನ್ ಕೊಟ್ಟಿರೋದು ಯಾಕೆ, ತಲೆಯಲ್ಲಿ ಏನಿಗೆ ಬುದ್ಧಿ ಇದೆಯಾ ಏನು ಅಂತ ಸ್ವಲ್ಪ ಇಂಥವ್ರಿಗೆ ಗನ್ ಕೊಡಬೇಕಾದ್ರೆ ಯೋಚನೆ ಮಾಡಬೇಕಾಗತ್ತೆ. ನೀವು ನೋಡ್ತಾ ಇದ್ದಾರೆ ಇಬ್ಬರು ಅಲ್ಲಿ ಆ ಸಮವಸ್ತ್ರದಲ್ಲಿ ಕಾಣಿಸ್ತಾರಲ್ಲಿ. ಅದರಲ್ಲಿ ಒಬ್ಬ ವ್ಯಕ್ತಿ ನೇರವಾಗಿ ಆ ಗ್ಲಾಸ್ಗೆ ಫೈರ್ ಮಾಡ್ತಾನೆ. ಸೊ ಗಾಳಿಯಲ್ಲಿ ಗುಂಡು ಹಾರಿಸಿದಂಥ ಖಾಸಗಿ ಗನ್ಮ್ಯಾನ್ಗಳನ್ನು ಈಗ ವಶಕ್ಕೆ ಪಡೆಯಲಾಗಿದೆ. ಅವ್ರನ್ನ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ನೋಡಿ, ಈ ದೃಶ್ಯ. ವಿನಾಯಕ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಬಳ್ಳಾರಿಯ ಪ್ರತಿನಿಧಿ ವಿನಾಯಕ್. ನಾವು ಈ ವಿಡಿಯೋನ ನೋಡಿದಂಥ ಸಂದರ್ಭದಲ್ಲಿ ಹೇಳಿದ್ವಿ, ಒಂದು ಗನ್ ಅಂತ ಕೊಟ್ಟಾಗ ತಲೆಯಲ್ಲಿ ಬುದ್ಧಿ ಇರಬೇಕು, ಎಲ್ಲಿ ಫೈರ್ ಮಾಡ್ತಾ ಇದ್ದೀನಿ, ಯಾಕೆ, ಏನು ಸಂದರ್ಭ ಅದು ಅಂತ. ಆದರೆ ಇವರು ಏನೋ ದೀಪಾವಳಿ ಪಟಾಕಿ ಹೊಡಿತಾರಲ್ಲಿ, ಯಾವುದೇ ರೀತಿಯಾಗಿ ಲಗಾಮಿಲ್ಲ. ಸೊ ಯಾರಿವರು, ಜೊತೆಗೆ ಎಲ್ಲಿಂದ ಇವ್ರನ್ನ ಹೈರ್ ಮಾಡಲಾಗಿತ್ತು, ಇದೆಲ್ಲದರ ಬಗ್ಗೆ ಕೂಡ ವಿಚಾರ ಏನು ಗೊತ್ತಾಗ್ತಿದೆ, ಜೊತೆಗೆ ಸದ್ಯಕ್ಕೆ ತನಿಖೆ ಹೇಗೆ ಸಾಗ್ತಾ ಇದೆ ಅಂತ. ಖಂಡಿತ ಅವಿನಾಶ್, ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಎರಡು ಗುಂಪುಗಳ ನಡುವೆ ಗಲಾಟೆ ಆಯಿತು. ಆ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರ ಗುಂಪು ಒಂದು ಕಡೆ ಆದರೆ ಮತ್ತೊಂದು ಕಡೆ ಶಾಸಕ ಭರತ್ ರೆಡ್ಡಿ ಅವರ ಬೆಂಬಲಿಗರ ಗುಂಪು ಮತ್ತೊಂದು ಕಡೆ ಆಗಿತ್ತು. ಆ ಸಂದರ್ಭದಲ್ಲಿ ಗಲಾಟೆ ಮತ್ತು ನೂಕಾಟ ಆದಾಗ ಸತೀಶ್ ರೆಡ್ಡಿ ಅವರ ಖಾಸಗಿ ಗನ್ಮ್ಯಾನ್ಗಳು ನೇರವಾಗಿ ಏರ್ ಫೈರ್ ಮಾಡ್ತಾರೆ. ಆಮೇಲೆ ಜನಾರ್ದನ್ ರೆಡ್ಡಿ ಅವರ ಮನೆಯನ್ನು ಗುರಿಯಾಗಿಸಿಕೊಂಡು ಫೈರನ್ನು ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳು ಈಗಾಗಲೇ ಸಾಕ್ಷಿಯಾಗಿ ಸಿಕ್ಕಿರುವಂಥದ್ದು. ಹೀಗಾಗಿ ಏನು ಆ ವಿಡಿಯೋದಲ್ಲಿ ಏನು ಗನ್ನನ್ನು ಫೈರ್ ಮಾಡ್ತಾರೆ ಅವರ ಇಬ್ಬರನ್ನು ಕೂಡ ಈಗಾಗಲೇ ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಕರೆಸಿ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಈಗಾಗಲೇ ಅವರ ಗನ್ಗಳನ್ನು ಕೂಡ ವಶಕ್ಕೆ ಪಡಿಸಿಕೊಂಡು ಏನು ಮೃತನ ರಾಜೇಶನ ದೇಹ ಹೊಕ್ಕಿರ್ತಕ್ಕಂತಹ ಬುಲೆಟ್ಗೂ ಮತ್ತು ಇವರು ಬಳಕೆ ಮಾಡ್ತಕ್ಕಂಥ ಗನ್ನ ಬುಲೆಟ್ಗೂ ಆ ತಾಳೆ ಹಾಕಿ ನೋಡ್ತಾ ಇರುವಂಥದ್ದು. ಅಂದರೆ ಅಲ್ಲಿ ಪ್ರಮುಖ ವಿಚಾರ ಅಂತಂದರೆ ಸತೀಶ್ ರೆಡ್ಡಿಗೆ ಸಂಬಂಧಪಟ್ಟಂಥ 4 ಗನ್ಮ್ಯಾನ್ಗಳಿದ್ದಾರೆ. ಈಗ ಇಬ್ಬರು ಗನ್ಮ್ಯಾನ್ಗಳು ಬೆಂಗಳೂರಿಗೆ ಹೋಗಿರುವಂಥದ್ದು. ಅಂದರೆ ಬೆಂಗಳೂರಿಗೆ ಕಾರಣ ಏನಂತಂದರೆ ಸತೀಶ್ ರೆಡ್ಡಿಗೆ ಆರೋಗ್ಯ ಸಮಸ್ಯೆ ಆಗಿರುವಂತಾಗಿ, ಕಲ್ಲು ಬಿದ್ದಿರುವಂತಾಗಿ ಅವರನ್ನು ಬೆಂಗಳೂರಿನ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಹೀಗಾಗಿ ಅವರ ಜೊತೆಗೆ ಒಂದು ಇಬ್ಬರು ಗನ್ಮ್ಯಾನ್ಗಳಿದ್ದಾರೆ. ಸದ್ಯ ಬಳ್ಳಾರಿಯಲ್ಲಿ ಇರ್ತಕ್ಕಂತಹ ಇಬ್ಬರು ಗನ್ಮ್ಯಾನ್ಗಳನ್ನು ವಶಕ್ಕೆ ಪಡೆದು ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ನೀವು ಆಗಲೇ ಒಂದು ಮಾತು ಹೇಳ್ತಾ ಇದ್ರಿ, ಗನ್ನನ್ನು ಯಾವ ಸಮಯದಲ್ಲಿ ಬಳಕೆ ಮಾಡಬೇಕು, ಹೇಗೆ ಬಳಕೆ ಮಾಡಬೇಕು ಅನ್ನೋ ವಿವೇಚನೆ ಕೂಡ ಅವ್ರಿಗೆ ಇರಬೇಕಾಗುತ್ತೆ. ನಿಜಕ್ಕೂ ಕೂಡ ಹೀಗೆ ಸಾವಿರಾರು ಸಂಖ್ಯೆ ಜನ ಇದ್ದಾಗ ನೇರವಾಗಿ ಏರ್ ಫೈರ್ ಮಾಡ್ತಾರೆ ಅಂದರೆ ನಿಜಕ್ಕೂ ಕೂಡ ಇವರು ವಿವೇಚನೆ ಬುದ್ಧಿ ಇದೆ ಇಲ್ಲೋ ಅನ್ನೋದು ಪ್ರಶ್ನೆ ಮಾಡಬೇಕಾಗುತ್ತೆ. ಯಾಕಂತಂದರೆ ಗನ್ ಅಂದರೆ ಇವರಿಗೆ ಒಂದು ಆಟಿಕೆ ಸಾಮಾನ, ದೀಪಾವಳಿ ಹೊಡೆಯುವಂಥ ಪಟಾಕಿ ಅಂದ್ಕೊಂಡಿದ್ದಾರೆ ಅನಿಸುತ್ತೆ. ಹೀಗಾಗಿ ಆ ರೀತಿಯಾಗಿರ್ತಕ್ಕಂತಹ ಫೈರನ್ನು ಮಾಡ್ತಾರೆ. ಸುಮಾರು 7 ಸುತ್ತುಗಳ ಫೈರಿಂಗನ್ನು ಮಾಡಿರುವಂಥದ್ದು. ಅದರಲ್ಲಿ ಒಬ್ಬ ಅಮಾಯಕ ಕಾರ್ಯಕರ್ತ, ಅದು ಭರತ್ ರೆಡ್ಡಿಯ ಹಿಂಬಾಲಕ ಮೃತನಾಗಿರುವಂಥದ್ದು. ಹೀಗಾಗಿ ಆ ಕುಟುಂಬಕ್ಕೆ ಸಾಂತ್ವನ ಹೇಳಬೇಕು. ಅದರಲ್ಲಿ ಕೂಡ ಯಾರು ತಪ್ಪಿಸುತ್ತಿರೋದು ಅವ್ರ ವಿರುದ್ಧ ಕ್ರಮ ಆಗಬೇಕು ಅನ್ನೋದು ಕೂಡ ಸಾಕಷ್ಟು ಆಗ್ರಹ ಮಾಡ್ತಾ ಇರುವಂಥದ್ದು. ಜೊತೆಗೆ ಈಗಾಗಲೇ ಸತ್ಯ ಶೋಧನಾ ಸಮಿತಿ ಎಂದು ಸರ್ಕಾರ ಕಳಿಸಿರುವಂತಹ ಸತ್ಯ ಶೋಧನಾ ಸಮಿತಿ ರೇವಣ್ಣ ಅವರ ನೇತೃತ್ವದಲ್ಲಿ ಈಗಾಗಲೇ ಕಮಿಟಿ ಕೂಡ ಬಳ್ಳಾರಿಗೆ ಬಂದಿದೆ. ಸ್ಪಾಟ್ ಇನ್ಸ್ಪೆಕ್ಷನ್ ಕೂಡ ಮಾಡ್ತಾ ಇರುವಂಥದ್ದು. ಜೊತೆಗೆ ಇಲ್ಲಿ ವಾಲ್ಮೀಕಿ ಮುಖಂಡರೊಂದಿಗೆ ಕೂಡ ಈಗಾಗಲೇ ಐಬಿಯಲ್ಲಿ ಅಂದರೆ ಪ್ರವಾಸೋದ್ಯಮ ಇಲಾಖೆ ಐಬಿಯಲ್ಲಿ ಕೂಡ ಈಗಾಗಲೇ ಒಂದು ಏನು ಮೀಟಿಂಗ್ ಅನ್ನು ಕೂಡ ಸಭೆಯನ್ನು ಕೂಡ ಮಾಡಿರುವಂಥದ್ದು. ಮತ್ತು ಈಗ ಸದ್ಯದಲ್ಲಿ ಅವರ ಮೃತನ ಕುಟುಂಬಕ್ಕೆ ಬಂದು ಸಾಂತ್ವನ ಹೇಳ್ತಾರೆ. ಮುಂದೆ ಇದೆಲ್ಲ ಯಾವ ರೀತಿ ಬೆಳವಣಿಗೆ ಆಗುತ್ತೆ ಮತ್ತು ಮುಂದೆ ಯಾವ ರೀತಿ ಕ್ರಮ ಆಗುತ್ತೆ ಅನ್ನೋದನ್ನು ಕೂಡ ನಾವು ನೋಡಬೇಕಾಗುತ್ತೆ. ಅವಿನಾಶ್, ಧನ್ಯವಾದ ವಿನಾಯಕ್ ಮಾಹಿತಿಗಾಗಿ. ತಮ್ಮನ ಮನೆ ಬಳಿ ಬಂದು ಗಲಾಟೆ ಮಾಡಿದರೆ ಸುಮ್ಮನಿರಲ್ಲ ಅಂತ ಬಳ್ಳಾರಿಯಲ್ಲಿ ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ ವಾಗ್ದಾಳಿ ಮಾಡಿದ್ದಾರೆ. ತಮ್ಮನ ಮನೆ ಹತ್ರ ಬಂದು ಗಲಾಟೆ ಮಾಡಿದ್ರೆ ನಾವು ಸುಮ್ಮನಿರ್ಬೇಕಾ? ಪ್ರತಾಪ್ ರೆಡ್ಡಿ, ನಮ್ಮ ಕುಟುಂಬದ ಹೆಸರು ತೆಗಿತೀಯ, ನೀನು ನಮ್ಮ ಬಗ್ಗೆ ಮಾತನಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾತನಾಡು ಅಂತ ಬಳ್ಳಾರಿಯಲ್ಲಿ ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ ವಾಗ್ದಾಳಿ ನಡೆಸಿದ್ದಾರೆ. ಇದೇ ನಡೀತಿರೋದು ಬಳ್ಳಾರಿಯಲ್ಲಿ. ಅವರಿಗೆ ಇವರು ಆವಾಜ್ ಹಾಕೋದು, ಆ ಕಡೆಯಿಂದ ಅವರು ನಾನು ಬೆಂಕಿ ಹಚ್ತಾ ಇದ್ದೆ, ಧ್ವಂಸ ಮಾಡ್ತಿದ್ದೆ ಅಂತ ಮತ್ತದೇ ಮುಂದುವರಿತಿದೆ. ಇದೆಲ್ಲ ಅಷ್ಟೆಲ್ಲ ಆದ್ಮೇಲೂ ಕೂಡ ಜನರು ನೋವು ಪಡ್ಕೊಳ್ತಾ ಇದ್ದಾರೆ. ಎಂಥವನ್ನ MLA ಮಾಡಿವಿ ಇವತ್ತು ನಾವು ಅಂತೇಳಿ. ಅಂಥ ಪರಿಸ್ಥಿತಿಯಲ್ಲಿ ಅವನು ಯಾರು ಸತೀಶ್ ರೆಡ್ಡಿ ಅಂತೆ, ಅವನಿಗೆ ಗನ್ಮೆನ್ ಕೊಡ್ತಾನೆ. ಅವನೇನು MLAನಾ, ex-MLAನಾ, ಅಥವಾ ಏನನ್ನ ಮಂತ್ರಿನಾ, ಎಕ್ಸ್ ಮಿನಿಸ್ಟರಾ, ಅಥವಾ ಏನನ್ನ ಕಾರ್ಪೊರೇಟ್ರಾ? ಅವನಿಗೆ ನೀನು ಗನ್ಮೆನ್ ಕೊಟ್ಟು ಅವನ್ನ ಇಲ್ಲಿ ಬಂದು ಚೇರ್ ಹಾಕೊಂಡು ಕುಂತು ನನ್ನ ತಮ್ಮನ ಮನೆ ಮುಂದೆ ಬಂದು ಒಳಗೆ ಬಂದು ನೀನು ಬ್ಯಾನರ್ ಹಾಕ್ತೀಯ ಅಂತಂದರೆ ಸುಮ್ಮನೆ ಕುತ್ಕೊಳ್ಳೋಕ್ಕಾಗುತ್ತಾ ನಮಗೆ? ಪ್ರತಾಪ್ ರೆಡ್ಡಿ ನಮ್ಮ ಮನೆ ಹೆಸರು ತಗೊಂಡು ಗಾಳಿ ಅಂತೇಳಿ, ಗಾಳಿ ಇಲ್ದಂಗೆ ನೀನು ಕೂಡ ಬದುಕಲ್ಲ, ಅದು ತಿಳ್ಕೊ. ನೀನು ಗಾಳಿ ಇಳಿಸ್ಬಿಡ್ತೀವಿ ಅಂತ ಹೇಳ್ತೀಯಲ್ಲ, ನೀನು ಮನೆ ಹೆಸರು ತಗೋಬಾರ್ದು. ನಾನು ಮನೆ ಹೆಸರು, ನಿನ್ನ ಮನೆ ಹೆಸರು ತಗೊಂಡ್ರೆ ಏನಾಗುತ್ತೆ ನಿನ್ನ ಪರಿಸ್ಥಿತಿ? ಜನರು ನೋವು ಪಡ್ಕೊಳ್ತಾ ಇದ್ದಾರೆ.